ಯುವಕರ ಸಮಿತಿ ಹಾಗೂ ಬಲಿಜ ಬಾಲರಾಮಚಂದ್ರ ಮಂದಿರ ಟ್ರಸ್ಟ್ ವತಿಯಿಂದ ಶ್ರೀ ಬಾಲರಾಮಚಂದ್ರ ಮಂದಿರದಲ್ಲಿ 62ನೇ ರಾಮೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿಂದು ಮಾಲಿನಿ ಮತ್ತು ವೃಂದದವರಿಂದ ಹರಿಕಥೆಯನ್ನು ನೆರವೇರಿಸಲಾಯಿತು. ಈ ಯುಗದಲ್ಲಿ ನಾವೆಲ್ಲ ಇದ್ದೀವಲ್ಲ, ಇದು ಕಲಿಯುಗ ಅಲ್ಲ, ನಿಜವಾಗ್ಲೂ ಸುವರ್ಣ ಯುಗ. ರಾಮ ಪಟ್ಟಾಭಿಷೇಕವಾದಂತ ಬಾಲರಾಮಚಂದ್ರನ ಪ್ರತಿಷ್ಠಾಪನೆಯಾದಂತ ಈ ಸಮಯ, ನಿಜವಾಗ್ಲೂ ನಾವಿರ್ತಕ್ಕಂಥ ಈ ಸಮಯ ವಿಶೇಷವಾದಂತ ಸುವರ್ಣ ಯುಗ, ರಾಮರಾಜ್ಯ. ಅದು ಮಾತ್ರವಲ್ಲ, ಹೆಮ್ಮೆ ಅಂತಂದ್ರೆ ಎಲ್ಲ ಕರ್ನಾಟಕವೇ. ಅಲ್ಲಿ ಬಾಲರಾಮನಾಗ ಕೂತ್ಕೊಂಡಿರ್ಬೇಕಾದ್ರೆ ಶಿಲೆಯಾಗಿ ಬಿದ್ದಿದ್ದದ್ದು ಇಲ್ಲಿಯೇ ನಮ್ಮ ಕರ್ನಾಟಕದ ಶಿಲೆ. ಆ ಕಡದಿರೋದು ಯಾರು? ನಮ್ಮ ಕರ್ನಾಟಕದ ಅರುಣ. ಪೂಜೆಯ ಮಾರ್ಗದರ್ಶನ ನಮ್ಮ ಉಡುಪಿ ಸ್ವಾಮಿಗಳು ಕರ್ನಾಟಕದವರೇ, ಪೂಜೆ ಮಾಡೋರು ಕರ್ನಾಟಕದವರೇ ಎಂದಾಗ, ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥದ್ದೇ ಕರ್ನಾಟಕ ಎಂದಾಗ, ಆ ರಾಮನ ಶಿಲೆ ಪ್ರತಿಷ್ಠಾಪನೆಯಾಗಿ ಬಾಲರಾಮ ಕೂತ್ಕೋಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದಲ್ಲೇ ಇದ್ದ ಅಂತಂದ್ರೆ, ಓ ರಾಮ ನೀನಾಮಂ ಎಂಥ ರುಚಿರ, ಏಮಿ ರುಚಿರ. ಆ ರಾಮನ ಅನುಗ್ರಹವೇ ಅನುಗ್ರಹ ಅಂತಂದ್ರೆ, ಆ ರಾಮನನ್ನ ಬಲ್ಲವರು ಇಬ್ಬರೇ. ರಾಮಚರಿತಮಾನಸ, ತುಳಸಿ ರಾಮಾಯಣ ಅಂತ. ರಾಮಾಯಣದಲ್ಲಿ ನಮಗೆ ಪ್ರಪ್ರಥಮವಾಗಿ ಸಿಕ್ಕಿರೋದು ವಾಲ್ಮೀಕಿ ರಾಮಾಯಣ, ವಾಸಿಷ್ಠ ರಾಮಾಯಣ, ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ನನ್ನಯ್ಯ ರಾಮಾಯಣ, ರಂಗನಾಥ ರಾಮಾಯಣ, ತೊರವೆ ರಾಮಾಯಣ, ಕಂಬ ರಾಮಾಯಣ, ರಾಮಾಯಣ ದರ್ಶನ ಕುವೆಂಪು ಅವರದ್ದು, ಹಾಗೆ ಸಂಗ್ರಹ ರಾಮಾಯಣ, ಜೈನ ಕವಿಗಳು ಬರೆದಿರುವ ರಾಮಾಯಣ, ತಮಿಳು ತೆಲುಗು ಭಾಷೆಗಳಲ್ಲಿ ಬಂದಿರುವ ರಾಮಾಯಣ, ಶತಕೋಟಿ ರಾಮಾಯಣದಲ್ಲಿ ಹಿಂದಿಯಲ್ಲಿ ತುಳಸಿ ಮಹಾನುಭಾವರಾದಂತ ಸತ್ಯ ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ಒಡಗಿನ ಗೊತ್ತಾಯ್ತು. 3ನೇ ದಿನವಾದ ಈ ದಿನ ನಾಡಿನ ಹೆಸರಾಂತ ಹಿರಿಯ ಹರಿಕಥಾ ವಿದ್ವಾಂಸರು, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತರು ಆದಂತಹ ಕುಮಾರಿ ಮಾಲಿನಿ ಮತ್ತು ವೃಂದದವರಿಂದ ಕಥಾ ಕಾಲಕ್ಷೇಪ ನಡೆದು ಬರ್ತಾ ಇದೆ. ಅವರು ಪ್ರತಿ ವರ್ಷ ಸಹ ನಮ್ಮ ರಾಮ ಮಂದಿರದಲ್ಲಿ ಈ ರಾಮನ ಸೇವೆಯನ್ನ ತಪ್ಪದೆ ಮಾಡ್ತಾ ಬರ್ತಾ ಇದ್ದಾರೆ. ನಾನು ನಿನ್ನೆನೂ ಹೇಳಿದೆ, ಇದೆಲ್ಲ ಅವರಿಗೆ ಒಂದು ಚಾರ್ಜಿಂಗ್ ಪಾಯಿಂಟ್ ಅಂತ. ಪ್ರತಿ ವರ್ಷ ಅವರು ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ್ಲೂ ಅವರು ಒಂದು ಹಳೆಯ ನೆನಪುಗಳು, ಅವರ ಒಂದು ಸವಿ ನೆನಪುಗಳು ಅವರಿಗೆ ಆಗುತ್ತೆ. ಹಾಗಾಗಿ ಎಲ್ಲಾ ಕಲಾವಿದರು ಅಭಿಮಾನದಿಂದ ಬರ್ತಾರೆ ನಮ್ಮ ರಾಮ ಮಂದಿರಕ್ಕೆ. ಅವರ ಕೀರ್ತಿ ನಾಡಿನಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಅವರು ಪ್ರಸಿದ್ಧರಾಗಿದ್ದಾರೆ. ಅವರು ಬಹಳ ಸಣ್ಣ ವಯಸ್ಸಿನಿಂದಲೂ ಈ ಕೀರ್ತನ ಕ್ಷೇತ್ರದಲ್ಲಿ ತಮ್ಮನ್ನ ಅರ್ಪಿಸಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕ್ಷೇತ್ರ, ಅದಲ್ಲದೆ ಅವರು ಬಹಳಷ್ಟು ಶಿಷ್ಯಂದ್ರನ್ನ ತಯಾರು ಮಾಡ್ತಾರೆ. ಯಾಕಂದ್ರೆ ನಮ್ಮ ವಿದ್ಯೆ ನಮ್ಗೆ ಕೊನೆಗೊಳ್ಳಬಾರದು ಅನ್ನೋದು ಒಂದು ಉದ್ದೇಶ. ಅದನ್ನ ಮುಂದಿನ ಪೀಳಿಗೆ ಪರಂಪರಾಗತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಿ ಅನ್ನೋ ಸದುದ್ದೇಶದಿಂದ ಅವರು ಸಾವಿರಾರು ಶಿಷ್ಯರನ್ನ ತಯಾರು ಮಾಡ್ತಾ ಇದ್ದಾರೆ. ಭರತನಾಟ್ಯ ಇರ್ಬೋದು, ಸಂಗೀತ, ನಾಟಕ, ಅವರು ಕೈಯಾಡಿಸದೇ ಇರೋ ಕ್ಷೇತ್ರಗಳೇ ಇಲ್ಲ ಅಂತ ಹೇಳ್ಬೋದು. ಎಲ್ಲಾ ರೀತಿಯ ಒಂದು ತರಬೇತಿಯನ್ನ ಅವರು ವಿದ್ಯಾರ್ಥಿಗಳಲ್ಲಿ ತುಂಬಿ ನಮ್ಮ ಒಂದು ಸಂಗೀತ ಪರಂಪರೆ ಇರ್ಬೋದು, ನಮ್ಮ ದೇಶದ ಒಂದು ಸಂಸ್ಕೃತಿ, ಇದನ್ನ ಅವರು ಮುಂದಿನ ಪೀಳಿಗೆಗೆ ಅವರು ದಾರಿ ಎರೆದು ಮುಂದಿನ ಎಲ್ಲ ಜನರು ಸಹ ತಿಳಿದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ರಾಮ ಮಂದಿರಕ್ಕೆ ಆಗಮಿಸಿರುವುದು ನಮಗೆಲ್ಲರಿಗೂ ಒಂದು ಸಂತೋಷಕರ ವಿಷಯ. ಅವರಿಗೆ ಭಗವಂತನಾದ ಶ್ರೀ ರಾಮಚಂದ್ರ ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಟ್ರಸ್ಟಿನ ಪರವಾಗಿ ಈ ಒಂದು ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಸಪ್ತ ಮಾತೃಕ
ಬಗ್ಗೆ ಅವರು ಬರೆದಿರುವಂತಹ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಬಂದಿರುತ್ತದೆ. ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪಿಟೀಲು ಸಹಕಾರವನ್ನ ನೀಡಿದಂತಹ ಹಾಗೂ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಭಕ್ತಿ ಗೀತೆಗಳನ್ನು ಹಾಡುತ್ತಾ ಹಾರ್ಮೋನಿಯಂ ಸಹಕಾರವನ್ನ ನೀಡಿದಂತಹ ಈ ವರ್ಷ ನಮ್ಮ ರಾಮ ಮಂದಿರದಲ್ಲಿ ರಾಮ ಮಂದಿರದಲ್ಲಿ ರಾಮೋತ್ಸವವನ್ನು ಆಚರಿಸುವುದು ಬಹಳ ಇದ್ದರೆ ಮಾತ್ರ ಈ ಒಂದು ರಾಮೋತ್ಸವ ಮೊಹಲ್ಲಾ ನಿವಾಸಿಗಳಾದಂತಹ ಶ್ರೀಯುತ ರಾಜಾರಾಮ್ ಮತ್ತು ಕುಟುಂಬದವರು, ಅವರ ಸುಪುತ್ರರಾದ ಕೈಲಾಸ್ ಮತ್ತು ಮಕ್ಕಳು, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆದಂತಹ ಶ್ರೀಯುತ ರಾಜಪ್ಪನವರ ಸುಪುತ್ರರು ಹಾಗೂ ಮಹದೇವ್ರವರು, ಅವರು ಸಹ ತಮ್ಮ ಕುಟುಂಬದೊಂದಿಗೆ ಪ್ರತಿ ವರ್ಷ ನಮ್ಮ ರಾಮ ಮಂದಿರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಭಗವಂತನಾದ ಶ್ರೀರಾಮಚಂದ್ರ ಆಯುರ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆದು ಬರುತ್ತದೆ. ಹನುಮಂತೋತ್ಸವದ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಸಂಜೆ ಮಕ್ಕಳು ಮತ್ತು ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸೋಮವಾರದ ದಿನ ಸಂಜೆ ಶ್ರೀರಾಮದೇವರಿಗೆ ಉಯ್ಯಾಲೋತ್ಸವ ಹಾಗೂ ಶಯನೋತ್ಸವ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಕುಲ ಬಾಂಧವರು, ಆಸ್ತಿಕ ಮಹಾಶಯರು, ಮೊಹಲ್ಲಾ ನಿವಾಸಿಗಳು ಆಗಮಿಸಿ ಶ್ರೀ ರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ.